ಈಗ ತಾನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ CM ಅವರು ಬದಲಾವಣೆ ಆಗ್ತಾ ಇದೆ. ಅದೇ ರೀತಿಯಾಗಿ ಸಚಿವ ಸಂಪುಟವನ್ನು ಬದಲಾವಣೆ ಮಾಡ್ತಾರಂತ ಗೊತ್ತಾಗ್ತದೆ. ಅದರಲ್ಲಿ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಶಾಸಕರಾದಂಥ SN ನಾರಾಯಣಸ್ವಾಮಿ ಅವರು 3 ಬಾರಿ ಗೆದ್ದಿದ್ದಾರೆ. ಆದರೆ ಅವರು ಅಭಿವೃದ್ಧಿ ಮಾಡಿರುವಂಥ ಕೆಲಸಗಳು ಬಂಗಾರಪೇಟೆ ಬಂದು ನೋಡೋದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಶಾಸಕರನ್ನು ಒಗ್ಗೂಡಿಸಿಕೊಂಡು ಮತ್ತೆ ಮುಂಬರುವ 2028ಕ್ಕೆ ಎಲ್ಲ ಗೆಲ್ಸ್ಕೊಬರುವಂಥ ಶಕ್ತಿ ಇದೆ ಅವರಿಗೆ. ಅದೇ ರೀತಿಯಾಗಿ ಅವರು ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಬಂಗಾರಪೇಟೆಯಲ್ಲಿ ಈಗ ತಾನೇ ಸಿಮೆ ಆಗಿರ್ಬೋದು, ಅದೇ ರೀತಿ ರಂಗಮಂದಿರ, ಒಳಾಂಗಣ ಸ್ಟೇಡಿಯಮ್ಮು, ಅದೇ ರೀತಿಯಾಗಿ ಡಬಲ್ ರೋಡು, ಈಗ ಬಂಗಾರಪೇಟೆಯಿಂದ ಕೋಲಾರ ನಮ್ಮ ಒಂದು ಮುಖ್ಯ ರಸ್ತೆ ಡಬಲ್ ರೋಡು, ಈ ರೀತಿ ಅಭಿವೃದ್ಧಿಯಲ್ಲಿ ಅವರು ಯಾವುದೇ ಕುಂಠಿತವಾಗಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಸಚಿವ ಸ್ಥಾನ ಕೊಟ್ಟರೆ ಪಕ್ಷಕ್ಕೆ ಸಂಘಟನೆಗೆ ತುಂಬ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಪಕ್ಷನ ಇನ್ನೂ ಅತಿ ಹೆಚ್ಚಿಗೆ ಶಾಸಕರನ್ನು ಗೆಲ್ಲಿಸ್ಕೊಂಡು ಬರುವಂಥ ಶಕ್ತಿ ಅವರ ಹತ್ರ ಇದೆ ಅಂತ ಹೇಳ್ತಾ ನಾನು ಶ್ರೀನಿವಾಸ್ ಅಂತ ನಿಕಟಪೂರ್ವ ಅಧ್ಯಕ್ಷರು ಕಾರಹಳ್ಳಿ ಗ್ರಾಮ ಪಂಚಾಯಿತಿ. ನಾರಾಯಣ ಸಂಬಣ್ಣನವರು 3 ಬಾರಿ ಬಂಗಾರಪೇಟೆ ಹ್ಯಾಟ್ರಿಕ್ ಹೀರೋ ಆಗಿ ಶಾಸಕರಾಗಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಬೇಕಂತೇಳಿ ನಮ್ಮ ಚಿನ್ನೇಣ್ಣವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ತಿರುಣಮಲೆಯಲ್ಲಿ. ಅದಕ್ಕಾಗಿ ನಾವೆಲ್ಲ ಬಂದಿದ್ದೀವಿ. ಭಗವಂತ ಅವ್ರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಲಿ, ಅವ್ರಿಗೆ ಆರೋಗ್ಯ ಐಶ್ವರ್ಯ ಇನ್ನಷ್ಟು ಶಕ್ತಿ ಕೊಡಲಿ, ನಮ್ಮ ಜಿಲ್ಲೆಯಲ್ಲಿ ಸಚಿವರಾಗಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ.